ಮಗು ಹತ್ಯೆ ಮಾಡಿ ಸೂಟ್ಕೇಸ್ನಲ್ಲಿ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಪೊಲೀಸರ ಮುಂದೆ ಸೂಚನಾ ಸೇಠ್ ತಪ್ಪೊಪ್ಪಿಗೆಯನ್ನ ನೀಡಿದ್ದಾಳೆ. ಗಂಡನ ಮೇಲಿನ ಸಿಟ್ಟಿಗೆ ಮಗುವನ್ನೇ ಕೊಂದ ತಾಯಿ 4 ವರ್ಷದ ಪುಟ್ಟ ಮಗುವನ್ನ ಹತ್ಯೆ ಮಾಡಿ ಆ ಮಗುವನ್ನ ಶವವನ್ನ ಸೂಟ್ಕೇಸ್ನಲ್ಲಿ ಹಾಕಿದ್ದಂತಹ ಪ್ರಕರಣ, ಆ ಪ್ರಕರಣದ ಕುರಿತಾಗಿ ಗೋವಾ ಪೊಲೀಸರು ಪ್ರತಿಯೊಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗ ಸೂಚನಾ ಸೇಠ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಗಂಡನ ಮೇಲಿನ ಸಿಟ್ಟಿಗೆನೆ ಮಗುವನ್ನ ಕೊಂದೆ ಅಂತ ಹೇಳಿದ್ದಾಳೆ. ನನ್ನ ಪತಿಗೆ ಮಗು ತೋರಿಸಲು ನನಗೆ ಇಷ್ಟನೇ ಇರಲಿಲ್ಲ. ನನ್ನ ಮಗು ಕಂಡ್ರೆ ನನಗೆ ಬಹಳ ಪ್ರೀತಿ. ನಾನು ಮಗುವಿನ ಪ್ರಜ್ಞೆ ತಪ್ಪಿಸಲು ದಿಂಬಿನಿಂದ ಒತ್ತಿ ಹಿಡಿದೆ. ಮಗು ಪ್ರಜ್ಞೆ ತಪ್ಪಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಮಗು ಸಾವನ್ನಪ್ಪಿತ್ತು. ಇದೇ ನೋವಿನಲ್ಲಿ ಕೈ ಕೊಯ್ದು ಆತ್ಮಹತ್ಯೆಗೆ ಯತ್ನಿಸಿದೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಗಾಬರಿಯಲ್ಲಿ ಏನು ಮಾಡಬೇಕು ಅಂತ ತೋಚದೆ ಸೂಟ್ ಕೇಸ್ಗೆ ಹಾಕಿದೆ. ಸೂಚನಾ ಸೇಠ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಪಡೆದಿದ್ದಾರೆ. ಈಗ ಪೊಲೀಸರು 2010ರಲ್ಲಿ ವೆಂಕಟರಮಣ ಜೊತೆ ಸೂಚನಾ ವಿವಾಹ ಆಗಿರುತ್ತೆ. 2019ರಲ್ಲಿ ಸೂಚನಾ ದಂಪತಿಗೆ ಗಂಡು ಮಗು ಜನಿಸಿತ್ತು. 2020ರಲ್ಲಿ ದಂಪತಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕಿದ್ರು. ತಂದೆ ವೆಂಕಟರಮಣಗೆ ವಾರಕ್ಕೊಮ್ಮೆ ಮಗುವನ್ನ ತೋರಿಸಬೇಕು ಅಂತ ಕೋರ್ಟ್ ಆದೇಶ ಕೊಡುತ್ತೆ. ವಿಡಿಯೋ ಕಾಲ್ ಮೂಲಕ ಪತಿಗೆ ಮಗು ತೋರಿಸಬೇಕಾಗಿತ್ತು, ಆದರೆ ಇದು ಸೂಚನಾ ಸೇಠ್ಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಮಗು ಪ್ರಜ್ಞೆ ತಪ್ಪಿಸೋದಿಕ್ಕೆ ದಿಂಬಿನಿಂದ ಒತ್ತಿ ಹಿಡಿದೆ, ಆದರೆ ಪ್ರಜ್ಞೆ ತಪ್ಪಿದೆ ಅಂತ ನಾನು ಅನ್ಕೊಂಡಿದ್ದೆ, ಮಗು ಸತ್ತೇ ಹೋಗಿತ್ತು ಅಂತ ಗೋವಾ ಪೊಲೀಸರ ಮುಂದೆ ಸೂಚನಾ ಸೇಠ್ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದ. ಇದೇ ತಿಂಗಳ 7ನೇ ತಾರೀಕು ನಡೆದಂತಹ ಘಟನೆ ಇದು. ಗೋವಾ ಹೋಟೆಲ್ನಲ್ಲಿ ತಂಗಿದ್ದಂತಹ ಸೂಚನಾ ಸೇಠ್ ಹಾಗೂ 4 ವರ್ಷದ ಮಗು. ಸೂಚನಾ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಜೊತೆಗೆ ಮಗು ಇರುತ್ತೆ, ಆದರೆ ವಾಪಸ್ ಅಲ್ಲಿಂದ ಚೆಕ್ಔಟ್ ಮಾಡಿ ಹೋಗುವಂತಹ ಸಂದರ್ಭದಲ್ಲಿ ಮಗು ಇರೋದಿಲ್ಲ. ಇದರಿಂದ ಅನುಮಾನಗೊಂಡಂತಹ ಹೋಟೆಲ್ನ ಸಿಬ್ಬಂದಿ ಆಕೆ ತಂಗಿದ್ದಂತಹ ರೂಮ್ನ ಒಳಗಡೆ ಹೋಗ್ತಾರೆ. ಅಲ್ಲಿ ರಕ್ತದ ಕಲೆಗಳನ್ನು ಕಾಣಿಸುತ್ತೆ. ಇದನ್ನ ಕಂಡಂತಹ ಸಿಬ್ಬಂದಿ ಗಾಬರಿಗೊಳ್ತಾರೆ. ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಗೋವಾ ಪೊಲೀಸರು ಆಕೆ ಹೋಗ್ತಾ ಇದ್ದಂತಹ ಕಾರೇನಿತ್ತು, ಆ ಕಾರ್ನ ಡ್ರೈವರ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿ ಆಕೆಯಿಂದ ಎಲ್ಲ ವಿಷಯವನ್ನು ಬಾಯ್ಬಿಡಿಸ್ತಾರೆ. ಅಂದರೆ ಮಗು ಇತ್ತು, ಮಗು ವಾಪಸ್ ಹೋಗುವ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ. ಆಗ ಸಂಬಂಧಿಕರ ಮನೆಯಲ್ಲಿ ಮಗುವನ್ನು ಬಿಟ್ಟಿದ್ದೀನಿ ಅನ್ನುವಂತಹ ಉತ್ತರ ಕೊಡ್ತಾಳೆ. ಜೊತೆಗೆ ರೂಮ್ನಲ್ಲಿ ರಕ್ತದ ಕಲೆಗಳಿತ್ತಲ್ಲ ಅಂತ ಕೇಳಿದಾಗ ಅದಕ್ಕೂ ಒಂದು ಸಬೂಬನ್ನು ಆ ಸೂಚನಾ ಸೇಠ್ ನೀಡ್ತಾಳೆ. ಆಗ ಅನುಮಾನಗೊಂಡಂತಹ ಪೊಲೀಸರು ಡ್ರೈವರ್ಗೆ ಹೇಳ್ತಾರೆ, ಅಲ್ಲೇ ಸಮೀಪದಲ್ಲಿ ಯಾವ ಪೊಲೀಸ್ ಠಾಣೆ ಇರುತ್ತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ. ಈ ಮೂಲಕ ಚಿತ್ರದುರ್ಗದಲ್ಲಿ ಸೂಚನಾ ಸೇಠನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆಗ ಚಿತ್ರದುರ್ಗದ ಪೊಲೀಸರು ತದನಂತರ ಗೋವಾ ಪೊಲೀಸರಿಗೆ ಸೂಚನಾ ಸೇಠನ್ನ ಒಪ್ಪಿಸ್ತಾರೆ. ಈಗ ಗೋವಾ ಪೊಲೀಸರು ಏನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, 4 ವರ್ಷದ ಪುಟ್ಟ ಮಗುವನ್ನ ಹತ್ಯೆ ಮಾಡಿದಂತಹ ತಾಯಿ ಈಗ ಪೊಲೀಸರ ಮುಂದೆ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಅನ್ನುವಂಥದ್ದು. ಏನೆಲ್ಲ ಮಾಹಿತಿಗಳೀಗ ಪೊಲೀಸರಿಂದ ಸಿಗ್ತಾ ಇದೆ? ಖಂಡಿತವಾಗಿಯೂ ವೀಣಾ, ಈಗಾಗಲೇ ಕಲ್ಲಂಗೋಟ್ ಪೊಲೀಸರು ಈಗಾಗಲೇ ಸುಚಿತಾ ಸೇಠ್ನನ್ನು ಸುಮಾರು 6 ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಈ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿದರು. ಇದೀಗ ಆ ವಿಚಾರಣೆಯಲ್ಲಿ ಸೂಚನಾ ಅವರು ಕಂಪ್ಲೀಟಾಗಿ ಏನೇನು ಆಯಿತು ಅವತ್ತು ಅನ್ನೋದರ ಕುರಿತು ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರುವಂಥದ್ದು. ಅವತ್ತು ಈಗಾಗಲೇ ಏನು ಎಲ್ಲರಿಗೂ ಗೊತ್ತಿರುವಂಥ ಹಾಗೆ ಇವರಿಗೆ 2010ರಲ್ಲಿ ಮದುವೆ ಆಗಿರುತ್ತೆ. 2019ರಲ್ಲಿ ಇವರಿಗೆ ಒಂದು ಗಂಡು ಮಗು ಜನಿಸಿರುತ್ತೆ. ಅದಾದ ಬಳಿಕ 2020ರಲ್ಲಿ ವಿಚ್ಛೇದನಕ್ಕೆ ಇವರು ಮೊರೆ ಹೋಗಿರ್ತಾರೆ. ಅದಾದ ಬಳಿಕ ಸಾಕಷ್ಟು ಏನು ಕುಟುಂಬದ ನಡುವೆ ಸರಿ ಇರಲ್ಲ, ಪದೇ ಪದೇ ಜಗಳ ಆಗಿರುತ್ತೆ. ಆದರೆ ಕೋರ್ಟ್ ಮೊರೆ ಹೋಗಿದ್ದಂತಹ ತಂದೆ ವೆಂಕಟರಮಣ ಏನಿದ್ರು, ಸುಮಾರು ವಾರಕ್ಕೊಮ್ಮೆ ಮಗುನ ವಿಡಿಯೋ ಕಾಲ್ ಮುಖಾಂತರ ತೋರಿಸಬೇಕು ಅಥವಾ ಭೇಟಿ ಮಾಡಿಸ್ಬೇಕು, ಈ ರೀತಿಯಾದಂಥ ಒಂದಷ್ಟು ಕೋರ್ಟ್ನಲ್ಲಿ ಸೂಚನೆ ಸಿಕ್ಕಿತ್ತು. ಹಿನ್ನೆಲೆಯಲ್ಲಿ ಪ್ರತಿ ವಾರ ತೋರಿಸ್ಬೇಕಾಗಿತ್ತು. ಆದರೆ ಇದು ತಾಯಿಗೆ ಇಷ್ಟ ಇರಲಿಲ್ಲ. ಮಗುನ ಕಂಡ್ರೆ ತುಂಬ ಇಷ್ಟ, ನನ್ನ ಬಳಿನೇ ಬೆಳಿಬೇಕು,
ನನ್ನ ಜೊತೆಯಲ್ಲೇ ಇರಬೇಕು ಅನ್ನುವಂಥ ಒಂದು ಆಸೆ ತಾಯಿಗೆ ಸಾಕಷ್ಟಿತ್ತು. ಈ ಸಂದರ್ಭದಲ್ಲಿ ಏನು ಮಗುವಿನ ಪ್ರಜ್ಞೆ ತಪ್ಪಿಸೋದಕ್ಕೆ ನಾನು ಟ್ರೈ ಮಾಡಿದೆ. ಅಂದರೆ ಆಕೆಗೆ ಆ ಮಗುವನ್ನು ಮಲಗಿರೋ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಾಗಿತ್ತು ಯಾವ ವಾರಕ್ಕೊಮ್ಮೆ. ಹೀಗಾಗಿ ಮಗುವನ್ನು ಮಲಗಿಸಿದ್ರೆ ತೋರಿಸೋಕೆ ಆಗದೇ ಇರ್ಬೋದು ಅಥವಾ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ಬೋದು ಅಂತ ಹೇಳಿ ಆ ಮಗುವಿನ ಪ್ರಜ್ಞೆಯನ್ನು ತಪ್ಪಿಸೋದಕ್ಕೆ ನಾನು ಟ್ರೈ ಮಾಡಿದೆ. ಆದರೆ ಮಗು ಏನು ಸತ್ತೋಯ್ತು. ಹೀಗಾಗಿ ನಾನು ಏನು ಅಲ್ಲಿಂದ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಅಲ್ಲಿಂದ ಪರಾರಿ ಆಗೋದಕ್ಕೆ ಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆಯಿತು ಅಂತೇಳಿ ಪೊಲೀಸರ ಮುಂದೆ ಇದೀಗ ತಪ್ಪೊಪ್ಪಿಗೆಯನ್ನು ನೀಡಿರುವಂಥದ್ದು. ವೀಣಾ. ಎಸ್ ಹರೀಶ್, ಈಗ ಆಕೆಯ ಸ್ಟೇಟ್ಮೆಂಟನ್ನು ಪೊಲೀಸರು ಪಡೆದಿದ್ದಾರೆ. ಇಂಡೋನೇಷ್ಯಾದಿಂದ ಆಕೆಯ ಪತಿ ಕೂಡ ಬಂದಿದ್ದಾರೆ, ಮಗುವಿನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಸೊ ಪತಿಯ ಸ್ಟೇಟ್ಮೆಂಟನ್ನು ಕೂಡ ಪೊಲೀಸರು ಪಡೆಯೋ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇದೆ? ಖಂಡಿತವಾಗಿಯೂ ಪತ್ನಿಯ ಸ್ಟೇಟ್ಮೆಂಟನ್ನು ಸಹ ಈಗ ಪೊಲೀಸರು ಪಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಒಂದು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಸಹ ಅವ್ರಿಗೆ ಸೂಚನೆಯನ್ನು ಕಲ್ಲಂಗಟ್ ಪೊಲೀಸರು ಕೊಟ್ಟಿರುವಂಥದ್ದು. ಈ ನೆಲೆಯಲ್ಲಿ ಇವತ್ತು ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿ ನೇರವಾಗಿ ಅವರು ಗೋವಾಗೆ ತೆರಳುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ತಾಯಿಯ ಹೇಳಿಕೆಯನ್ನು ಈಗಾಗಲೇ ಕಲ್ಲಂಗೋಟ್ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಹೀಗಾಗಿ ತಂದೆ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಏನೆಲ್ಲ ಆಯಿತು, ಜೊತೆಗೆ ಆವತ್ತು ಘಟನೆ ದಿನ ಏನಾದರೂ ತಂದೆ ಕಾಲ್ ಮಾಡಿದ್ರಾ, ಜೊತೆಗೆ ಏನಾದರೂ ಇಬ್ಬರ ನಡುವೆ ಗಲಾಟೆ ಆಯಿತಾ ಅಥವಾ ಮಗುವಿನೊಂದಿಗೆ ತಂದೆ ಮಾತನಾಡಿದ್ರ, ಈ ಎಲ್ಲವೂ ಸಹ ಸ್ಪಷ್ಟನೆ ಸಿಗಬೇಕಾಗಿದೆ. ಹೀಗಾಗಿ ಪೊಲೀಸರು ತಂದೆಗೂ ಸಹ ಈ ಒಂದು ಅವರ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಳ್ಬೇಕಾಗಿದೆ. ಹೀಗಾಗಿ ಅವ್ರಿಗೂ ಸಹ ಪೊಲೀಸರು ವಿಚಾರಣೆ ಮಾಡಬೇಕಾಗಿದೆ. ಇವತ್ತು ಅಂತ್ಯ ಸಂಸ್ಕಾರ ಇರೋದ್ರಿಂದ ಅಂತ್ಯ ಸಂಸ್ಕಾರ ಮುಗಿದ ಬಳಿಕ ಏನಾದರೂ ಕಾಲಾವಕಾಶ ಕೇಳಿದಾರ ಅನ್ನೋದ್ರ ಕುರಿತು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಆದರೆ ಕಲ್ಲಂಗೋಟ್ ಪೊಲೀಸರು ಖಂಡಿತವಾಗಿಯೂ ವೆಂಕಟರಮಣ ಅವ್ರನ್ನ ವಿಚಾರಣೆ ಮಾಡೇ ಮಾಡ್ತಾರೆ. ವೀಣಾ. ಎಸ್ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.